ಹಾಯ್ ಹಲೋ ಫ್ರೆಂಡ್ಸ್. ಬಿಗ್ ಬಾಸ್ ಸೀಸನ್ 11 ಇನ್ನೇನು ಮುಗಿಯುವ ಹಂತ ತಲುಪಿದೆ. ಫಿನಾಲೆ ವಾರ ಇದೀಗ ಎಲ್ಲರಿಗೂ ಕೂಡ ಖುಷಿಯ ಜೊತೆಗೆ ಒಂದಿಷ್ಟು ಆತಂಕವನ್ನು ತರತಕ್ಕಂಥ ವಾರ ಅಂತ ಹೇಳಬಹುದು. ಈಗಾಗಲೇ ಯಾರು ಗೆಲ್ಲಬಹುದು ಅನ್ನುವ ಲೆಕ್ಕಾಚಾರ ಶುರುವಾಗಿದ್ದು, ಇದರ ಜೊತೆಗೆ ಯಾರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಫಾಲೋವರ್ಸ್ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಕೂಡ ಎಲ್ಲರನ್ನ ಕಾಡ್ತಾ ಇದೆ. ಇನ್ನು ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಬಿಗ್ ಬಾಸ್ ಸೀಸನ್ ಕನ್ನಡ 11ರಲ್ಲಿ ಗ್ರ್ಯಾಂಡ್ ಫಿನಾಲೆ ಹಂತ ತಲುಪಿರ್ತಕ್ಕಂಥ 6 ಸ್ಪರ್ಧಿಗಳಿಗೆ ಇರ್ತಕ್ಕಂಥ ಫಾಲೋವರ್ಸ್ ಎಷ್ಟು, ಯಾರ್ಯಾರಿಗೆ ಎಷ್ಟು ಜನ ಬೆಂಬಲ ಇದೆ ಎಲ್ಲವನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನಿಮಗೂ ಕೂಡ ಬಿಗ್ ಬಾಸ್ ಸೀಸನ್ 11 ಇಷ್ಟವಾಗ್ತಿದೆ ಅಂತ ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫೇವ್ರೇಟ್ ಸ್ಪರ್ಧಿ ಯಾರು ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 11ಕ್ಕೆ 6 ಜನ ಸ್ಪರ್ಧಿಗಳು ಇದೀಗ ತಲುಪಿದ್ದಾರೆ ಅಂತ ಹೇಳಬಹುದು. ಹೌದು, ಬಿಗ್ ಬಾಸ್ ಸೀಸನ್ 11ರಲ್ಲಿ ಹನುಮಂತ, ತ್ರಿವಿಕ್ರಮ್, ಭವ್ಯ, ಮೋಕ್ಷಿತಾ ಪೈ, ಹಾಗೆ ಮಂಜು ಮತ್ತು ರಜತ್, ಈ 6 ಜನ ಬಿಗ್ ಬಾಸ್ ಸೀಸನ್ 11ರ ಫಿನಾಲೆ ವಾರದಲ್ಲಿ ಇದೀಗ ಸ್ಪರ್ಧಿಗಳಾಗಿ ಉಳ್ಕೊಂಡಿದ್ದಾರೆ. ಇನ್ನು ಫಿನಾಲೆ ವಾರದಲ್ಲಿ ಸ್ಪರ್ಧಿಗಳಾಗಿ ಉಳ್ಕೊಂಡಿರ್ತಕ್ಕಂಥ ಮೋಕ್ಷಿತಾ ಪೈ ಅವರಿಗೆ ಸಾಕಷ್ಟು ಅಭಿಮಾನಿ ಬಳಗ ದೊಡ್ಡದಿದೆ ಅಂತ ಹೇಳಬಹುದು. 828ಕ್ಕೆ ಮೋಕ್ಷಿತಾ ಪೈ ಅವರಿಗೆ ಇನ್ಸ್ಟಾಗ್ರಾಮ್ನಲ್ಲಿ ಇರ್ತಕ್ಕಂಥ ಫಾಲೋವರ್ ಸಂಖ್ಯೆ ಇದು. ಜೊತೆಗೆ ಎಕ್ಸ್ ವೇದಿಕೆಯಲ್ಲೂ ಕೂಡ ಮೋಕ್ಷಿತಾ ಪೈ ಅವರ ವ್ಯಕ್ತಿತ್ವವನ್ನು ಪ್ರೀತಿಸುವವರು, ಆರಾಧಿಸುವವರು ಜಾಸ್ತಿ ಜನ ಇದ್ದಾರೆ. ಹೀಗಾಗಿ ಮೋಕ್ಷಿತಾ ಅವರನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಇಷ್ಟಪಡ್ತಾರೆ. ಇನ್ನು ರಜತ್ಗೆ 199ಕ್ಕೆ ಫಾಲೋವರ್ಸ್ ಇದ್ದಾರೆ. ಅನಿಸಿದ್ದನ್ನು ಡೈರೆಕ್ಟಾಗಿ ಹೇಳ್ತಾರೆ, ಫಿಲ್ಟ್ರ್ ಮಾಡದೆ ಹೇಳ್ತಾರೆ ಅನ್ನೋದು ಕೆಲವರಿಗೆ ಇಷ್ಟವಾಗುತ್ತೆ. ಇನ್ನು ರಜತ್ ಎಂಟರ್ಟೈನರ್ ಆಗಿ ಕೆಲವರ ಮನ ಗೆದ್ದಿದ್ರೆ, ವೈಲ್ಡ್ ಕಾರ್ಡ್ ಆಗಿ ಸ್ಪರ್ಧೆ ಕೊಟ್ಟಿರ್ತಕ್ಕಂಥ ರಜತ್ ಅನೇಕ ಜನರಿಗೆ ತುಂಬ ಇಷ್ಟ ಆಗ್ತಾರೆ ಅಂತ ಹೇಳಬಹುದು. ಇನ್ನು ಬಿಗ್ ಬಾಸ್ ಮನೆಯೊಳಗೆ ಬಂದ ಮೇಲೆ ಮಂಜು ಕಥರೆ ಚೇಂಜ್ ಆಯಿತು. ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಮಂಜು ಅವರ ವ್ಯಕ್ತಿತ್ವದಿಂದಲೇ ಸಾಕಷ್ಟು ಫೇಮಸ್ ಆದರು. ಇನ್ನು ಇವರಿಗೆ ಇನ್ಸ್ಟಾಗ್ರಾಮ್ನಲ್ಲಿ 91.5K ಫಾಲೋವರ್ಸ್ ಇದ್ದಾರೆ. ಅಲ್ಲದೆ ಮಂಜು ಅವರು ಎಂಟರ್ಟೈನರ್ ಆಗಿ ಕೂಡ ಒಂದಷ್ಟು ಜನರಿಗೆ ತುಂಬ ಇಷ್ಟ ಅಂತ ಹೇಳಬಹುದು. ಇನ್ನು ತ್ರಿವಿಕ್ರಮ್ಗೆ ಬಿಗ್ ಬಾಸ್ ಬಂದ ಮೇಲೆ ಅಭಿಮಾನಿ ಬಳಗ ದೊಡ್ಡದಾಯಿತು ಅಂತ ಹೇಳಬಹುದು. ಇನ್ನು ಇನ್ಸ್ಟಾಗ್ರಾಮ್ನಲ್ಲಿ 174K ಫಾಲೋವರ್ಸ್ ಇದ್ದಾರೆ. ಎಕ್ಸ್ ವೇದಿಕೆಯಲ್ಲೂ ಕೂಡ ತ್ರಿವಿಕ್ರಮ್ ಅವ್ರನ್ನ ತುಂಬ ಜನ ಬೆಂಬಲಿಸ್ತಾರೆ. ಇನ್ನು ಬಿಗ್ ಬಾಸ್ ಕನ್ನಡ 11ರ ಕಾರ್ಯಕ್ರಮಕ್ಕೆ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಬಂದಿರತಕ್ಕಂಥ ಹನುಮಂತ ಲಮಾಣಿ ವಿನ್ನರ್ ರೇಸ್ನಲ್ಲಿ ಇದ್ದಾನೆ. ಇವರಿಗೂ ಕೂಡ 296K ಫಾಲೋವರ್ಸ್ ಇದ್ದು, ಸೋಷಿಯಲ್ ಮೀಡಿಯಾದಲ್ಲಿ ಹನುಮಂತನಿಗೂ ಕೂಡ ಸಪೋರ್ಟ್ ಮಾಡ್ತಕ್ಕಂಥ ಜನರ ಸಂಖ್ಯೆ ಹೆಚ್ಚಿದೆ. ಅಲ್ಲದೆ ಗ್ರಾಮೀಣ ಭಾಗದ ಜನರ ಬೆಂಬಲ ಕೂಡ ಈತನಿಗಿದೆ. ಇನ್ನು ಭವ್ಯ ಗೌಡಗೆ 678K ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಇದ್ದರೆ, ಎಕ್ಸ್ ವೇದಿಕೆಯಲ್ಲೂ ಕೂಡ ಅಭಿಮಾನಿಗಳ ಸಂಖ್ಯೆ ದೊಡ್ಡದಿದೆ. ಇನ್ನು ಎಕ್ಸ್ನಲ್ಲಿ ಭವ್ಯ ಅವರು ಆಗಾಗ ಟ್ರೆಂಡ್ ಆಗ್ತಾ ಇರ್ತಾರೆ. ಅದಕ್ಕೆ ಕಾರಣ ಭವ್ಯ ಅವರ ಫ್ಯಾನ್ಸ್ ಅಂತ ಹೇಳಬಹುದು. ಇದರ ಜೊತೆಗೆ ತ್ರಿವ್ಯಾ ಅನ್ನೋ ಒಂದು ಟ್ರೆಂಡ್ ಕೂಡ ಇವಾಗ ಶುರು ಆಗಿಬಿಟ್ಟಿದೆ. ಸಪ್ರೇಟಾಗಿ ಜೋಡಿಗೆನೆ ಕೂಡ, ಅಂದರೆ ತ್ರಿವಿಕ್ರಮ್ ಮತ್ತು ಭವ್ಯ ಜೋಡಿಗೋಸ್ಕರನೇ ಒಂದು ಪ್ಯಾನ್ ಬೇಸ್ ಶುರುವಾಗಿದೆ ಅಂತ ಹೇಳಬಹುದು. ಇದರ ಒಂದು ಬೇಸ್ ಏನಿದೆ ಇದು ಕೂಡ ಅಷ್ಟು ಚಿಕ್ಕದಲ್ಲ, ಇದು ಕೂಡ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಿದೆ. ಇದರಲ್ಲಿ ನಿಮ್ಮ ಫೇವ್ರೇಟ್ ಸ್ಪರ್ಧಿ ಯಾರು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.